ಘಂಟ ಎತ್ತಾನ ಗೋಡ ಎತ್ತಿ ಬಗಲಿಗೆ ಹಾಕ್ಯಾನ ಘಂಟ ಎತ್ತಾನ ಗೋಡ ಎತ್ತಿ ಬಗಲಿಗೆ ಹಾಕ್ಯಾನ ಹೆಂಗ ಯಾವದರೆ ಒಂದು ಬಾಯಿ ಹಳ್ಳಕ್ಕೆ ಹೋಗಿ ನೀರು ಕುಡಿಬೇಕಂದ್ರ ಬಾಯಿ ಬತ್ತಿ ಹೋಗುತ್ತಿತ್ತು, ಹಳ್ಳ ಒಣಗಿ ಹೋಗುತ್ತಿತ್ತು. ಯಪ್ಪ ಅಂತ ಶ್ರಾಪ ಯಾರಾಗಿತ್ತು ಗುರುನಾಥ? ಇಂತ ಕೆಟ್ಟ ಶ್ರಾಪ ಯಾರು ಕೊಟ್ಟಿದ್ರು ಅಂದ್ರೆ ನನ್ನಪ್ಪ ಕೋಣಾಗ ನೂರು ಕರೆಸಿದ್ದ ಕೊಟ್ಟಿದ್ದ ಎಲ್ಲಿ ಹೋದ್ರು ಪರಿಹಾರ ಆಗಲಿಲ್ಲ. ತಿರುಗಿ ತಿರುಗಿ ಗೌಡ ಆ ಕಲ್ಲಿಗೆ ಈ ಕಲ್ಲಿಗೆ ಬೀಳ್ಕೋತ ಹೇಳ್ಕೋತ ತಮ್ಮ ಮನೆಗೆ ಊರಿಗೆ ಹೊಂಟಾನ.
ನೀಲಲೋಚನ ದೇವಿ ಮ್ಯಾಳಿಗೆ ಮಡಿಗಲ ಏರಿ ನೋಡಕತ್ತಾಳ. ಹೌದು ಹೌದು ಮಾರಿ ಸಣ್ಣದ ಮಾಡಿ ಮ್ಯಾಳಿಗೆ ಮಡಿಗಲ ಇಳದಾಳ. ಗೌಡ ಮನೆ ಮುಂದೆ ಬರ್ತಾನೆ, ಏನಾಗ್ತದನಂತದ ಕೇಳ್ರಿ. ಹಾಡು ಹೇಳ್ರಿ ಸರ. ಹರಿವ ಹಳದಾಗ ಗೌಡ ಹಳ್ಳವಣಿಗೆ ಹರಿವ ಹಳದಾಗ ಐದಾರು ಗೌಡ ಹಳ್ಳ ಒಣಗಿ ನಮಗ ಸಿರಿಯ ಸಿಕ್ಕಿ ನಂದಾಳ. ನಮಗ ಚೆರಿಯ ಸಿಕ್ಕೆ ಅರೆ ಸಣ್ಣದು ಮಾಡಾಳ ಗೌಡ್ತಿ ನಾಳಿಗೆ ಮಡಿಯಲ್ಲ ಇಳ್ದಾಳ. ನಾರೇ ಸಣ್ಣದ ಮಾಡಾಳೋ ಗೌಡ್ತೆ ನಾಳೆಗೆ ಮಡಿಗಲ್ಲ ಎಳದಾಳು. ನೋಡಪ್ಪ ಗೌಡ ಮನೆಯ ಮುಂದ ತಂದಾಳ. ಮಾರಪ್ಪ ಗೌಡ ಮನೆಯ ಮುಂದ ಮುಂದಾಳು. ಕಾಚರಿಗೆ ಹಿಡ್ದಾಳ ಗೌಡ್ತಿ ಕಾಲಿಗೆ ನೀರ ಹಾಕ್ಯಾಳ. ಚರಿಗೆ ಎಳ್ದಾಳು ಗೌಡ್ತೆ ಕಾಲಿಗೆ ನೀರ ಹಾಕ್ಯಾಳು. ಕಾಮಾಗಿ ಹಿಡ್ದಾಳ ಗೌಡ್ತಿ ಕುಡಿಯಕ್ಕ ನೀರ ಕೊಟ್ಟಾಳ. ಮುಖವಾಗಿ ಹಿಡ್ದಾಳ ಗೌಡ್ತೆ ಕುಡಿಲಾಕ ನೀರ ಕೊಟ್ಟಾಳು. ಪತಿ ಕೂಡ್ಯಾರ ಅವರು ಅನುಭವ ಮಾತನಾಡ್ಯಾರ. ಪತಿ ಪತಿ ಕೊಡ್ಯಾರು ಅವರ ಅನುಭವ ಮಾತಾಡ್ಯಾರು. ಇಷ್ಟು ದಿನಗಳವರೆಗೆ ಹೋದ ಕಾರ್ಯ ಏನಾಯಿತು? ಗೌಡತಿ, ನಮ್ಮ ಪಾಲಿಗೆ ನಮ್ಮ ಮನೆಯ ದೇವರು ಕಲ್ಲಾಗಿ ಕುಂತಿವೆ. ಗೌಡತಿ, ಕಲ್ಲಾಗಿ ಕುಂತಿವೆ. ನಾನು ಎಲ್ಲಿ ಹೋದರಲ್ಲಿ ಎದೆಗೆ ಬಂದು ಕಲ್ಲೇ ಬಡದಂತಾಯಿತು. ಗೌಡತಿ, ಕಲ್ಲೇ ಬಡದಂತಾಯಿತು. ತಿರುಗಿ ತಿರುಗಿ ಹೋಗಿ ಹಾಳ ಬಾವಿಗೆ ಬಿದ್ದಂತೆ ಆಯ್ತು. ಗೌಡತಿ, ನಮ್ಮ ಪಾಲಿಗೆ ನಮ್ಮ ಮನೆಯ ದೇವರು ಕಲ್ಲಾಗಿ ಬಿಟ್ಟಿವೆ. ಗೌಡತಿ, ಗೌಡರೇ, ನೀವೇನು ದುಃಖಿಸಬೇಡಿರಿ. ನಮಗಿನ್ನು ಉಳಿದಿರುವ ದಾರಿ ಒಂದೇ. ನಮ್ಮ ಮನೆಯಲ್ಲಿ ಕೊಟ್ಟು ಎತ್ತು ಕುರುಡು ಕೋಣ ಹರಕ ಜತ್ತಿಗೆ ಮುರಕವತ್ತಿಗಿಲ್ಲದವು. ನೀವಾದರೂ ಕೋಳಿ ಕೂಗುವ ಮೊದಲೇ ಎದ್ದು ಹಳ್ಳದ ಮಾನ್ಯದ ಹೊಲದಲ್ಲಿ ನೇಗಿಲು ಹೂಡಿರಿ. ನಾನಾದರೂ ರೈತ ರಾಯ ರೋಣ್ಯಾಗ ಹೋಗಿ ಅವರ ಮನೆಯಲ್ಲಿ ಕೊಟ್ಟುವುದು ಬಿಸುವುದು ಮಾಡಿ ಕಸ ಗೂಡಿಸಿ ಮುಸರೆ ತೊಳೆದು ಮನೆಗೆ ಹಿಡಿ ಅಕ್ಕಿ ಹಿಡಿ ಜೋಳ ತರುತ್ತೇನೆ. ಅವುಗಳನ್ನಾದರೂ ದಿನಾಲು ಬೀಸಿ ಕುದಿಸಿ ನ್ಯಾರಿ ಹೊತ್ತಿಗೆ ಬುತ್ತಿ ತರುತ್ತೇನೆ. ಪತಿದೇವ, ಆಗಲಿ ಗೌಡತಿ. ನಾನಾದರೂ ಕುಂಟೆತ್ತ ಕುರುಡು ಕೋಣ ಹೊಡೆದುಕೊಂಡು ಹಳ್ಳದ ಮಣ್ಣದ ಹೊಲಕ್ಕೆ ಹೋಗಿ ನೇಗಿಲು ಹೂಡಿ ಕಸ ಸನು ಮಾಡುತ್ತೇನೆ. ನೀನಾದರೂ ಬುದ್ಧಿ ತರುವೆಯಂತೆ. ಆಗಲಿ ಗೌಡರೇ. ನೋಡಪ್ಪ ತಾನು ಜಾಮ ಜಳಕ ಮಾಡ್ಯಾನೋ. ನೋಡಪ್ಪ ತಾನು ಜಾಮ ಜಳಕ ಮಾಡಾನೋ. ಹಲೋ. ಜಾಮ ಜಳಕ
ಹಲೋ ಯಪ್ಪ ಹಿರಿಯರೇ, ಯಪ್ಪ ಹಿರಿಯರೇ, ಎಲ್ಲಿಗೆ ಹೊಂಟಿರಪ್ಪ? ನನಗೊಂದ್ ಸ್ವಲ್ಪ ತಂಬಾಕು ಕೊಟ್ಟು ಹೋಗತ್ತೀರಿ, ನಿಂದರಲ್ಲ. ಬರ್ರಿಪ್ಪ ಬರ್ರಿ, ಬೇಗ ಬರ್ರಿ. ಇಡ್ ತಂಬಾಕ ಸಾಕ್ರ ಬೇಕ್ರ? ಸಾಕ್ರಿಪ್ಪ. ಸರ್ ಹಿಂಗ ನಾವ್ ಇನ್ನೂ ದೂರ ದಾರಿ ನಡಿಬೇಕು ಸರಿ. ಯಪ್ಪ ಹಿರಿಯರೇ, ಇಷ್ಟವಸರ್ಲೆ ಎಲ್ಲಿಗೆ ಹೊಂಟಿರಪ್ಪ? ನನಗೊಂದ್ ಸ್ವಲ್ಪ ಹೇಳ್ಬಾರ್ದೇನಪ್ಪ? ಯಪ್ಪ ನಾವು ಮೂಡಲ ನಾಡಿನ ಸದರಿ ಗ್ರಾಮದವರು. ಹಿರಿಯ ಹೊಳೆಯ ದಂಡಿಯ ಮ್ಯಾಲ ಗಿರಿಯ ಕ್ವಾಣೂರ ಕರೆಸಿದ್ದನ ದರ್ಶನಕ್ಕೆ ಹೊಂಟೇವ್ರಿ. ಬೇಡಿದವರಿಗೆ ಬೇಕಾದನ್ನೇ ಕೊಡುವಂತ ಶಕ್ತಿ ನನ್ನಪ್ಪ ಕರೆಸಿದ್ದನಂತೆಲ್ಲ ಐತಿ. ಮಕ್ಕಳಿಲ್ಲದವರಿಗೆ ಮಕ್ಕಳ ಕೊಟ್ಟಾನ, ಕಷ್ಟ ಕಡಿಗೆ ಮಾಡಿ ಇಷ್ಟಾರ್ಥ ನೆರವೇರಿಸಿ ಕೊಟ್ಟಾನ ಅಂತ ಸತ್ತುಳ ಕರೆಸಿದ್ದನ ದರ್ಶನಕ್ಕೆ ಹೊಂಟೇವ್ ನೋಡ್ರಪ್ಪ. ಯಪ್ಪ ಹಿರಿಯರೇ, ನನಗೂ ಕೂಡ ವಿಪರೀತ ವಿಧಿ ಕಾಡಾಟ ಐತಿ. ಮಧ್ಯಾಹ್ನದಾಗ ಮನ್ಯಾಗ ಬಳು ಹೊಕ್ಕಂಗದ್ರಿಪ್ಪ, ಹಿಂಡು ಕುರ್ಯಾಗ ಹಂಡ ತೋಳು ಹೊಕ್ಕಂಗದ್ರಿಪ್ಪ ಹಿರಿಯರೇ. ಕೂಲಿ ಸಿಕ್ಕಿದಿನ ಬೆಡಗ ಸಿಗುವಲ್ದು, ಬೆಡಗ ಸಿಕ್ಕಿದಿನ ಕೂಲಿ ಸಿಗುವಲ್ದು. ಯಪ್ಪ ಹಿರಿಯರೇ, ನಾನು ಕೂಡ ಕೊಣ್ಣೂರು ಕರೆಸಿದ್ದನ ದರ್ಶನ ಮಾಡಬೇಕೆಂದು ಹಂಬಲಿಸಿದ್ದೇನೆ. ನನ್ನನ್ನು ನಿಮ್ ಜೊತೆ ಕರ್ಕೊಂಡು ಹೋಗ್ತೀರೇನ್ರಿಪ್ಪ? ಬರ್ರಿಪ್ಪ ಬರ್ರಿ, ದೇವರ ದರ್ಶನಕ್ಕೆ ಯಾರಾದ್ರೂ ಬ್ಯಾಡ ಅಂತಾರ ಏನ್ರಿ? ಎಲ್ಲರೂ ಕೂಡಿ ಹೋಗುನ್ ಬರ್ರಿ. ಯಪ್ಪ ಹಿರಿಯರೇ, ನಾನು ಕುಂಟತ್ತ ಕುರುಡು ಕೋಣ ಮನೆಯಲ್ಲಿ ಕಟ್ಟಿ ಅವಸರಲೇ ಬರ್ತೀನಿ. ನೀವು ಇದೇ ದಾರಿಲೆ ಸಣ್ಣಗೆ ನಡೀರಲ್ಲ. ಆಯ್ತ್ರಿ, ಬೇಗನೆ ಹೋಗಿ ಕುಂಟತ್ತ ಕುಡ್ಕೋಣ ಕಟ್ಟಿ ಬರ್ರಿ. ನಾವ್ ಇದೇ ಗಿಡದ ಬಡ್ಡಿಗೆ ಇರ್ತೇವಿ. ಆಗಲ್ರಿಪ್ಪ. ಢಂಕ ನಾಡ